ವಾಟ್ಸಪ್ ಗೈಸ್, ನಾನು ಸೋಮಶೇಖರ್. ಫ್ರೆಂಡ್ಸ್ ತುಂಬ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋಲಿ ರೆಡ್ಮಿ ನೋಟ್ 7 ಅನ್ಬಾಕ್ಸಿಂಗ್ ಮಾಡ್ತಾ ಇದ್ವಿ. ಸೊ ತುಂಬ ಜನ ಏಕಪ್ಪ ರೆಡ್ಮಿ ನೋಟ್ 7 ಅಂತ ಇದ್ದಾರೆ, ಮತ್ತೆ ಅಂಥದ್ದೇ ಒಂದು ಫೋನಲ್ಲಿ ಫೀಚರ್ಸ್ಗಳನ್ನ ನೋಡ್ತಾ ಇದ್ವಿ, ಮತ್ತೆ 10,000 ರೂಪಾಯಿಗೆ ಇದೇ ಒಂದು ಫೋನ್ನ ಏನಕ್ಕೆ ಕೊಡಬೇಕು ನಿಮಗೆ, ಇದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬರಾಗಿ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಪ್ರೀತಿ ಬೆಂಬಲದಿಂದ 1,000 ಲೈಕ್ಸ್ನ ಕಂಪ್ಲೀಟ್ ಮಾಡಿ ಯಾರ್. ಸೊ ನಿಮ್ಮ ಸಪೋರ್ಟ್ ಬೇಕಾಗಿದೆ ಯಾರ್, 1,000 ಕಂಪ್ಲೀಟ್ ಮಾಡಿ. ನಾನು ಮುಂದಿನ ನಿಮಗೆ ಸ್ವಲ್ಪ ಗಿವ್ ಏನೋ ಪ್ರೈಸಸ್ ಎಲ್ಲ ಕೊಡಬೇಕಾಗಿದೆ. ಸೊ ಇನ್ನಷ್ಟು ಬೇಗ ಬರುತ್ತೆ, ಲೈಕ್ ಮಾಡಿ, ನಾನು ಖುಷಿ ಆಗ್ತೀನಿ ಯಾರ್, ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ನೀವೆಲ್ಲ ಬಾಕ್ಸ್ನ ಮೊಟ್ಟಮೊದಲು ನೋಡ್ಕೋಬಹುದು. ಮುಂದಿನ ಭಾಗ ನಮಗೆ ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್ ಇದೆ ಶೋಮಿ ರೆಡ್ಮಿ ನೋಟ್ಸ್ ಎಲ್ಲ ತಿಳಿಸ್ಕೊಡಿದ್ರೆ. ಇನ್ನು ಹಿಂದಿನ ಭಾಗ ನಮಗೆ ಎಲ್ಲ ಒಂದು ಮೇನ್ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡಿದ್ರೆ. ಸೊ ನಾನು ಇವಾಗ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಬಾಕ್ಸ್ನ ಒಳಗಡೆ ನಮಗೆ ಮೊಟ್ಟಮೊದಲು ಈ ಒಂದು ಕೇಸ್ ಕವರ್ನ ನೋಡ್ತಾ ಇದ್ವಿ, ಬ್ಲ್ಯಾಕ್ ಕವರ್ನಲ್ಲಿ. ಇದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಡಿವೈಸ್ನ ನೋಡ್ತಾ ಇದ್ವಿ, ಕೂಡ ಒಂದು ಕವರ್ ಇದೆ. ಇದು ಬಿಟ್ಟರೆ ಒಳಗಡೆ ನಮಗೆ ಒಂದು 10 ವಾಟ್ನ ಚಾರ್ಜಿಂಗ್ ಅಡಾಪ್ಟರ್ನ ನೋಡ್ತಾ ಇದ್ವಿ. ಸೊ ಈ ಒಂದು ಅಡಾಪ್ಟರ್ ಆ್ಯಕ್ಚುಲಿ ಫಾಸ್ಟ್ ಚಾರ್ಜಿಂಗ್ಗೆ ಸಪೋರ್ಟ್ ಆಗಲ್ಲ, ಬಟ್ ಈ ಒಂದು ಸ್ಮಾರ್ಟ್ ಫೋನ್ಗೆ ಒಂದು ಕ್ವಿಕ್ ಚಾರ್ಜಿಂಗ್ನ ಸಪೋರ್ಟ್ ಮಾಡ್ಕೋಬೋದು. ಬೇರೆ ಒಂದು ಅಡಾಪ್ಟರ್ನಿಂದ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಮತ್ತೊಂದು ಗುಡ್ ಥಿಂಗ್ ಏನಪ್ಪ ಅಂದರೆ ನಮಗೆ ಇವತ್ತಿದು ಸಿ ಪೋರ್ಟ್ ಸಿಗ್ತಾ ಇದೆ. ಇದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳ್ಬೋದು. 10,000 ರೂಪಾಯಿಗೆ ಒಂದು ಸಿ ಪೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಕೋಬೋದು. ಸೊ ಇದಿಷ್ಟು ಬಾಕ್ಸ್ ಕಂಟೆಂಟ್ ಆಗಿತ್ತು. ನಾವಿವಾಗ ಮೇನ್ ಡಿವೈಸ್ನ ಫೀಚರ್ಸ್ಗಳನ್ನ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ಫೋನ್ನ ಡಿಸೈನ್ ಮತ್ತು ಇದರ ಒಂದು ಓವರ್ ಲುಕ್ನ ನೋಡಿಕೊಂಡಾಗ ಈ ಒಂದು ಫೋನ್ ತುಂಬ ಅಂದರೆ ತುಂಬ ಪ್ರೀಮಿಯಂ ಅನ್ಸುತ್ತೆ. ನನ್ನ ಕೈಲಿ ಒಂದು 15,000 ರಿಂದ 20,000 ರೂಪಾಯಿ ಫೋನ್ ಇದೆಯಪ್ಪ, ಈ ರೀತಿಯಾಗಿ ಫೀಲ್ ಅನ್ಸುತ್ತೆ. ಇದರೊಂದು ಎಲ್ಲ ಬಾಡಿ ಹಿಂದಿನ ಭಾಗನ ಒಂದು ಪ್ಯೂರ್ ಗ್ಲಾಸ್ ಬಾಡಿನ ನೋಡ್ತಾ ಇದ್ವಿ. ಸೇಮ್ ರೆಡ್ಮಿ ನೋಟ್ 7 Pro ಯಾವ ರೀತಿ ಇದೆ ಅದೇ ಒಂದು ಡಿಸೈನ್ ಇಲ್ಲಿ ಕೂಡ ನೋಡ್ತಾ ಇದ್ವಿ. ಸೇಮ್ ಕ್ವಾಲಿಟಿ ಅದನ್ನೇ ಇಲ್ಲಿ ನೋಡ್ತಾ ಇದೆ ಅಂತ ಹೇಳ್ಬೋದು. ಜಸ್ಟ್ ಕ್ಯಾಮರಾಲಿ ಒಂದು ಚೇಂಜಸ್ ಇದೆಯಪ್ಪ, ಈ ರೀತಿ ಅನ್ಸುತ್ತೆ. ಇನ್ನು ಈ ಒಂದು ಫೋನ್ನ ಫಿಸಿಕಲ್ ಓರಿ ನೋಡ್ಕೊಂಡಾಗ ಮೇಲಿನ ಭಾಗ 3.5mm ಹೆಡ್ಫೋನ್ ಜಾಕ್, ರೈಟ್ ಸೈಡ್ಗೆ ವ್ಯಾಲ್ಯೂಮ್ ಬ್ರೋಕನ್ ಕೀಸ್ ಮತ್ತೆ ಒಂದು ಲಾಕ್ನ ನೋಡ್ತಾ ಇದ್ವಿ. ಇನ್ನು ಕೆಳಗಡೆ ಸಿ ಪೋರ್ಟ್ನ ಕೊಡ್ತಾ ಇದ್ದಾರೆ, ಮತ್ತೆ 2 ಸಿಂಗಲ್ ಸೌಂಡ್ಗಳನ್ನ ನೋಡ್ತಾ ಇದ್ವಿ. ಇದರಲ್ಲಿ ನಿಮಗೆ ಹೈಬ್ರಿಡ್ ಸಿಮ್ ಸ್ಲಾಟ್ನ ಕೊಡ್ತಾ ಇದ್ದಾರೆ. 2 ಸಿಮ್ ಕಾರ್ಡ್ಗಳು ಅಥವಾ 1 ಮೆಮರಿ ಕಾರ್ಡ್ ಮತ್ತೆ 1 ಸಿಮ್ ಕಾರ್ಡ್ಗಳನ್ನ ಯೂಸ್ ಮಾಡ್ಕೋಬಹುದು. ಸೊ ಇದೊಂದು ಮಿಸ್ಸಿಂಗ್ ಪಾಯಿಂಟ್ ಇದೆ ಅನ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ನ ಡಿಸ್ಪ್ಲೇನ ಚೆಕ್ ಮಾಡ್ಕೊಂಡಾಗ ಡಿಸ್ಪ್ಲೇ ಕೂಡ ತುಂಬ ಇಂಟ್ರೆಸ್ಟಿಂಗ್ ಇದೆ. 6.3 ಇಂಚಸ್ ಇರೋ ಒಂದು ಡಾಟ್ ನಾಚ್ನ ನೋಡ್ತಾ ಇದ್ವಿ. ಫುಲ್ HD+ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಸೊ ವ್ಯೂ ತುಂಬ ಅಂದರೆ ತುಂಬ ಮಸ್ತ್ ಕಾಣಿಸುತ್ತೆ. ಅಂದರೆ ಇದೊಂದು ವಿಡಿಯೋ ನೋಡಬೇಕಾದ್ರೆ ಅಥವಾ ಗೇಮ್ ಆಡಬೇಕಾದ್ರೆ ಪರ್ಫೆಕ್ಟ್ ವ್ಯೂ ಅನ್ಸುತ್ತೆ. ಒಂದು ರಿಯಲ್ಮಿ 3ಗೆ ಕಂಪೇರ್ ಮಾಡ್ಕೊಂಡಾಗ ಈ ಒಂದು ಫೋನ್ನಲ್ಲಿ ಇದರ ಒಂದು ಡಿಸ್ಪ್ಲೇ ವಿನ್ನರ್ ಆಗುತ್ತೆ. ತುಂಬಾ ಡಿಫ್ರೆನ್ಸ್ ನೋಡ್ತಾ ಇದ್ವಿ ರಿಯಲ್ಮಿ 3 ಮತ್ತು ಇದರ ಒಂದು ಡಿಸ್ಪ್ಲೇನಲ್ಲಿ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ನ ಕ್ಯಾಮ್ರಾನ ಚೆಕ್ ಮಾಡ್ಕೊಂಡಾಗ 12 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಒಂದು ಡ್ಯೂಯಲ್ ರಿಯರ್ ಕ್ಯಾಮ್ರಾ ನೋಡ್ತಾ ಇದ್ವಿ. ಸೊ ಇದರ ಒಂದು ಕ್ಯಾಮ್ರಾ ತುಂಬ ಚೆನ್ನಾಗಿದೆ. ರಿಯಲ್ಮಿ 3ಗೆ ಕಂಪೇರ್ ಮಾಡ್ಕೊಂಡಾಗ ಕೆಲವೊಂದು ಫೋಟೋಗಳನ್ನ ನಿಮಗೆ ಮುಂದೆ ತೋರಿಸ್ತಾ ಇದ್ದೀನಿ. ಸೊ 2 ಸೇಮ್ ಫೋಟೋಗಳನ್ನ ತೆಗಿತಾ ಇದ್ದೀನಿ, ಮತ್ತು ಕೆಲವೊಂದು ಫೋಟೋಗಳನ್ನ ಒಂದು ಇಂಡೋರ್ ಕೂಡ ತಗೊಂಡಿದ್ದೀನಿ, ಕೆಲವೊಂದು ಔಟ್ಡೋರ್ ಕೂಡ ತಗೊಂಡಿದ್ದೀನಿ. ಸೊ ಇದರಿಂದ ಕಂಪೇರ್ ನೋಡ್ಕೊಳ್ಬೋದು. ಸೊ ಇಂಡೋರ್ ಮತ್ತೆ ಇನ್ ಲೈಟ್ ಮತ್ತೆ ಆಫ್ ಲೈಟ್ನ ಕೂಡ ಒಂದು ಫೋಟೋಗಳನ್ನ ನೋಡ್ತಾ ಇರ್ಬೋದು. ಸೊ ನನಗೆ ನೈಟ್ನಲ್ಲಿ ಸ್ವಲ್ಪ ಇದರ ಒಂದು ಫೋಟೋ ಅಷ್ಟೊಂದು ಚೆನ್ನಾಗಿ ಅನಿಸ್ತಾ ಇಲ್ಲ, ಬಟ್ ಡೇನಲ್ಲಿ ತುಂಬ ಕ್ಲಿಯಾರಿಟಿ ಫೋಟೋ ನೋಡ್ತಾ ಇದ್ವಿ. ಸೊ ನೀವಿಂದ ಕೆಲವೊಂದು ಫೋಟೋಗಳನ್ನ ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ಕ್ಲಿಯಾರಿಟಿ ಜಾಸ್ತಿ ಇದೆ. ಶೋಮಿ ಅವರ ಒಂದು ಫೋಟೋಗಳು ಆಕ್ಚುಲಿ ಏನೊಂದು ರಿಯಾಲಿಟಿಲಿ ಯಾವ ರೀತಿ ಇರುತ್ತೆ ಅದೇ ಒಂದು ಫೋಟೋಗಳನ್ನ ತೋರಿಸ್ಕೊಳಕ್ಕೆ ಟ್ರೈ ಮಾಡುತ್ತೆ ನನಗೆ ಅನ್ಸುತ್ತೆ. ಬಟ್ ಅದರ್ವೈಸ್ ನಾವು ಈ ವಿವೋ ಓಪೋನಲ್ಲಿಲ್ಲ ತುಂಬ ಒಂದು ಓವರ್ ಎಕ್ಸ್ಪ್ಲೋರ್ಡ್ ಒಂದು ಫೋಟೋಗಳನ್ನ ನೋಡ್ತಾ ಇದ್ವಿ. ಸೊ ನನಗೆ ಏನಕ್ಕೆ ಈ ಒಂದು ಕ್ಯಾಮ್ರಾ ಇಷ್ಟ ಆಯ್ತಪ್ಪ ಅಂದರೆ ಇದು ಆ್ಯಕ್ಚುಲ್ ಆಗಿ ಫೋಟೋಗಳನ್ನ ತೋರಿಸ್ಕೊಡುತ್ತೆ, ಜಾಸ್ತಿ ಬ್ರೈಟರ್ಲ್ಲ ನಾನು ನೋಡ್ತಾ ಇಲ್ಲ. ಸೊ ನೆಕ್ಸ್ಟ್ ಒಂದು ರಿಯಲ್ಮಿ 3 ಮತ್ತು ಇದನ್ನು ಕೂಡ ಕಂಪೇರ್ ಮಾಡ್ತೀನಿ. ಸೊ ಅದರಲ್ಲಿ ನೀವೊಂದು ಕ್ಯಾಮ್ರಾ ಟೆಸ್ಟ್ಗಳನ್ನ ನೋಡ್ಕೊಳ್ಬೋದು. ಇನ್ನು ಮುಂದಿನ ಕ್ಯಾಮೆರಾ ಕೂಡ 13 ಮೆಗಾಪಿಕ್ಸೆಲ್ ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮೆರಾ ಕೊಡಿದ್ದಾರೆ. ಇಲ್ಲಿ ಕೂಡ ಒಂದು ಕೆಲವೊಂದು ಫೋಟೋಗಳನ್ನ ನೋಡ್ಕೊಳ್ಬೋದು. ಸೊ ಪೋರ್ಟ್ರೇಟ್ ಆಪ್ಷನ್ನ ಕೊಡಿದ್ದಾರೆ. ಪೋರ್ಟ್ರೇಟ್ ಕೂಡ ಅಷ್ಟೊಂದು ಪರ್ಫೆಕ್ಟ್ ಆಗಿ ಪೋರ್ಟ್ರೇಟ್ ಶೂಟ್ ಮಾಡುತ್ತೆ ಅಂತ ಇದಿಲ್ಲ, ಸೈಡಲ್ಲಿ ಸ್ವಲ್ಪ ಡಿಸ್ಟೆನ್ಸ್ನ ಬಿಡ್ತಾ ಇದೆ ಅಂತ ಹೇಳ್ಬೋದು. ಸೊ ನೀವಿಂದ ಫೋಟೋಗಳನ್ನ ನೋಡ್ಕೊಳ್ಬೋದು. ಕ್ಲಿಯಾರಿಟಿ ಇದೆ, ಓವರ್ ಎಕ್ಸ್ಪೋರ್ಟ್ ಇಲ್ಲ, ಮತ್ತೆ ಒಂದು ನ್ಯಾಚುರಲ್ ಫೋಟೋನ ಕೊಡೋಕ್ಕೆ ಟ್ರೈ ಮಾಡುತ್ತೆ. ಸೊ ನನಗಂತೂ ಇದರೊಂದು ಮುಂದಿನ ಕ್ಯಾಮ್ರಾ ಆಗಲಿ ಅಥವಾ ರಿಯರ್ ಕ್ಯಾಮ್ರಾ ಎರಡೂ ಇಷ್ಟ ಆಯಿತು. ಬಟ್ ಮಿಸ್ಸಿಂಗ್ ಪಾಯಿಂಟ್ ನನಗೆ ನೈಟ್ನಲ್ಲಿ ಲೋ ಲೈಟ್ನಲ್ಲಿ ಇದರೊಂದು ಫೋಟೋಗಳು ಅಷ್ಟೊಂದು ಕ್ಲಿಯಾರಿಟಿ ಮತ್ತು ಚೆನ್ನಾಗಿ ನಮಗೆ ಕಾಣಿಸ್ತಾ ಇಲ್ಲ. ಇನ್ನು ಈ ಒಂದು ಫೋನಲ್ಲಿ 4000 mAh ಬ್ಯಾಟ್ರಿನ ಕೊಡ್ತಾ ಇದ್ದಾರೆ, ಮತ್ತೆ ಇದರ ಜೊತೆ ನಮಗೆ ಸಿ ಪೋರ್ಟ್ ಸಿಗ್ತಾ ಇದೆ. ಇಲ್ಲಿಂದ ಕ್ವಿಕ್ ಚಾರ್ಜ್ ನಮ್ಮ ಸ್ಮಾರ್ಟ್ ಫೋನ್ಗೆ ಸಪೋರ್ಟ್ ಇದೆ, ಬಟ್ ನಮ್ಮ ಹತ್ರ ಏನೊಂದು ಅಡಾಪ್ಟರ್ನ ಕೊಡಿರೋ ಬಾಕ್ಸ್ನಲ್ಲಿ ಅದು ಕ್ವಿಕ್ ಚಾರ್ಜ್ಗೆ ಎಲ್ಲಿಂದ ಸಪೋರ್ಟ್ ಆಗಲ್ಲ. 4.0 ಸಪೋರ್ಟ್ ಇದೆ, ಬಟ್ ನಮಗೆ ಇಲ್ಲಿಂದ ಫಾಸ್ಟ್ ಚಾರ್ಜಿಂಗ್ ಮಾಡ್ಕೋಬೇಕಾದ್ರೆ ನಮಗೆ ಒಂದು ಎಕ್ಸ್ಟ್ರಾ ಒಂದು 10 ವಾಟ್ನ ಒಂದು ಅಡಾಪ್ಟರ್ನಿಂದ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಒಂದು ಪರ್ಚೇಸ್ ಮಾಡಿದ್ರೆ ನಿಮಗೆ ಈ ಒಂದು ರೆಡ್ಮಿ ನೋಟ್ 7ಗೆ ಕೂಡ ಒಂದು ಫಾಸ್ಟ್ ಚಾರ್ಜಿಂಗ್ನ ಮಾಡ್ಕೋಬೋದು. ಸೊ ಇದು ಸ್ವಲ್ಪ ಒಳ್ಳೆಯ ಫೀಚರ್ ಇದೆ, ಬಟ್ ಅದ್ರ ಜೊತೆ ಶೋಮಿ ಕೊಟ್ಟಿದ್ರಪ್ಪ ಅಂದರೆ ಇನ್ನಷ್ಟು ಮಜಾ ಇರ್ತಿತ್ತು ಪಕ್ಕ. ಸೊ ಫಾಸ್ಟ್ ಚಾರ್ಜಿಂಗ್
ಚಾರ್ಜಿಂಗ್ ಕೂಡ ಈ ಒಂದು ಫೋನ್ಗೆ ಸಪೋರ್ಟ್ ಆಗುತ್ತೆ. ಇನ್ನು ಮೇನ್ ಈ ಒಂದು ಫೋನಲ್ಲಿ ಹೈಲೈಟ್ ಫೀಚರ್ ಅಪ್ಪ ಅಂತಂದರೆ ಅದು ಈ ಒಂದು ಫೋನ್ನ ಪ್ರೊಸೆಸರ್. ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 660 ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದುವರೆಗೆ ಯಾವುದೇ ಕಂಪನಿ ಕೂಡ 10,000 ರೂಪಾಯಿಗೆ ಸ್ನ್ಯಾಪ್ಡ್ರ್ಯಾಗನ್ 660 ಕೊಟ್ಟಿರಲಿಲ್ಲ. ಬಟ್ ಸದ್ಯಕ್ಕೆ ರೆಡ್ಮಿ ನೋಟ್ 7ನಲ್ಲಿ ಒಂದು ಸ್ನ್ಯಾಪ್ಡ್ರ್ಯಾಗನ್ 660 ನೋಡ್ತಾ ಇದ್ವಿ. ಅದು ಕೇವಲ 10,000 ರೂಪಾಯಿದಲ್ಲಿ. ಸದ್ಯಕ್ಕೆ ನಾವು ಇದೇ ಒಂದು ರೇಂಜಲ್ಲಿ ಸರ್ಚ್ ಮಾಡ್ಕೊಂಡು ಹೋದಾಗ ನಮಗೆ ಎಸ್ಎಸ್ನ M2 ಪ್ರೋನ ಒಂದು ಬೆಲೆ ಕಮ್ಮಿ ಮಾಡಿದರೆ 2,000 ರೂಪಾಯಿ, 12,000 ರೂಪಾಯಿ ಫೋನ್ 10,000 ರೂಪಾಯಿಗೆ ಕೊಡ್ತಾರೆ. ಇಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 660 ನೋಡ್ತಾ ಇದ್ವಿ. ಎರಡನ್ನ ಕಂಪೇರ್ ಮಾಡ್ಕೊಂಡಾಗ ತುಂಬ ವ್ಯತ್ಯಾಸಗಳನ್ನ ನೋಡ್ತಾ ಇದ್ವಿ. ಸೊ ಹೀಗಾಗಿ ನನಗೆ ಒಂದು ಇಷ್ಟ ಆಗಿರೋ ಫೀಚರ್ ಅಪ್ಪ ಈ ಒಂದು ಫೋನಲ್ಲಿ ಅಂದರೆ ಅದು ಇದರ ಒಂದು ಪ್ರೊಸೆಸರ್ ಕೂಡ ತುಂಬ ಒಂದು ಒಳ್ಳೆಯ ಪ್ರೊಸೆಸರ್ ಇದೆ. ಸೊ ಇದರೊಂದು ಪ್ರೊಸೆಸರ್ ಮತ್ತು ರಿಯಲ್ಮಿ 3ನ ಪ್ರೊಸೆಸರ್ ಅನ್ನೋದು ಕಂಪೇರ್ ಮಾಡಿ ಗೇಮಿಂಗ್ ಟೆಸ್ಟ್ ಆಗಿರಲಿ, ಕ್ಯಾಮ್ರಾ ಟೆಸ್ಟ್ ಆಗಿರಲಿ, ಅದನ್ನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನೀವು ಇದರಲ್ಲಿ ಗೇಮಿಂಗ್ ಆಡ್ಕೋಬೋದು. ಪಬ್ಜಿ ನಾನು ಇದರಲ್ಲಿ ಆಡ್ತಾ ಇದ್ದೀನಿ. ಲ್ಯಾಗ್ಸ್ ಅಂತೂ ನಾರ್ಮಲಿ ಒಂದು ಪ್ರಾಬ್ಲಮ್ಸ್ ಏನು ನೋಡೋಲ್ಲ, ಬಟ್ ಹೀಟಿಂಗ್ ಇಶ್ಯೂ ಅಂತ ಈ ಒಂದು ಸ್ಮಾರ್ಟ್ಫೋನ್ ಇದೆ. ಸೊ ಇದರಲ್ಲೂ ಬೇಸಿಗೆ ಕಾಲದಲ್ಲಿ ಇದನ್ನು ಗೇಮಿಂಗ್ ಆಡೋದಾಗಲಿ ಅಥವಾ ಜಾಸ್ತಿ ಚಾರ್ಜಿಂಗ್ ಮಾಡೋದಾಗಲಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ನಾರ್ಮಲ್ ಚಳಿಗಾಲ ಅಥವಾ ಒಂದು ಮಳೆಗಾಲಕ್ಕಿಂತ ಜಾಸ್ತಿ ಸ್ವಲ್ಪ ಬಿಸಿ ನೋಡ್ತೀವಿ ಅದು ಬೇಸಿಗೆಗಾಲದಲ್ಲಿ. ಸೊ ನಾರ್ಮಲಿ ಎಲ್ಲ ಒಂದು ಸ್ಮಾರ್ಟ್ಫೋನ್ಗಳು ಬಿಸಿ ಆಗೇ ಆಗುತ್ತೆ. ಸೊ ನನಗಂತೂ ಈ ಒಂದು ಸ್ಮಾರ್ಟ್ಫೋನ್ನ ಪ್ರೊಸೆಸರ್ ತುಂಬ ಇಷ್ಟ ಆಯಿತು. ಇನ್ನು ಈ ಒಂದು ಫೋನಲ್ಲಿ ಕೂಡ 2 ವೇರಿಯಂಟ್ಸ್ಗಳನ್ನ ನೋಡ್ತಾ ಇದ್ವಿ. 3GB 32GB, 4GB 64 3GB ರ್ಯಾಮ್ ಇರೋ ಫೋನ್ ನಮಗೆ 9,999 ರೂಪಾಯಿ, ಮತ್ತು 4GB ರ್ಯಾಮ್ ಇರೋ ಫೋನ್ ನಮಗೆ 12,000 ರೂಪಾಯಿ ಸಿಗ್ತಾ ಇದೆ. ಸೊ ಆಬ್ವಿಯಸ್ಲಿ ಇದರೊಂದು ಬೆಲೆ ತುಂಬ ಕಮ್ಮಿ ಇದೆ, ತುಂಬ ಅಗ್ರೆಸಿವ್ ಪ್ರೈಸ್ನ ಕೊಡ್ತಾರೆ. ಶೋಮಿನವರು ಕಾಂಪಿಟೇಟ್ ಮಾಡೋಕ್ಕೆ ಯಾರಿಗೂ ಇನ್ನು ಸರಿ ಇಲ್ಲ ಅನ್ಕೊಳ್ತಾ ಇದ್ದೀನಿ. ಸೊ ಶೋಮಿನವರು ಒಂದು ಒಳ್ಳೆ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ಸ್ಪೆಸಿಫಿಕೇಶನ್ಸ್ನ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಹೊಸ ಫೀಚರ್ಸ್ಗೆ ನೀವು ನೋಡಿ ನಾವು ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ತಾ ಇದ್ವಿ. ಸೊ ನೀವು ಕೂಡ ಒಂದು 10,000 ರೂಪಾಯಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಆಗಲಿ, ಒಂದು ಒಳ್ಳೆ ಕ್ಯಾಮ್ರಾ ಮತ್ತು ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ ನೋಡ್ತಾ ಇದ್ರಪ್ಪ ಅಂತಂದರೆ ನೀವಿಂದ ರೆಡ್ಮಿ ನೋಟ್ 7ನ ಪರ್ಚೇಸ್ ಮಾಡ್ಕೋಬೋದು. ಇದು ಸದ್ಯಕ್ಕೆ ಒನ್ ಆಫ್ ದ ಬೆಸ್ಟ್ ಫೋನ್, ಒಂದು ಬಜೆಟ್ ರೇಂಜಲ್ಲಿ ತಗೋಬೋದು. ಇದು ಬಿಟ್ಟರೆ ನೀವು ಇನ್ನೊಂದು 2,000-3,000 ರೂಪಾಯಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಪ್ಪ ಅಂತಂದರೆ ರೆಡ್ಮಿ ನೋಟ್ 7 ಪ್ರೋ ಅಂತ ಫೋನ್ ಮತ್ತೊಂದು ಎಲ್ಲಿ ಸಿಗಲ್ಲ ನಿಮಗೆ ಸದ್ಯಕ್ಕೆ. ಸೊ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ರೆಡ್ಮಿ ನೋಟ್ 7 ಇನ್ನೂ ಆರ್ಡರ್ ಆಗಿಲ್ಲ. ಸೊ ಇದು ಆರ್ಡರ್ ಆಗಿ ಬೇಗ ಬಂತು, ಹೀಗಾಗಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಒಪಿನಿಯನ್ ಇದೇ ಆಗಿತ್ತು. ನಂದು ಇದರೊಂದು ಫುಲ್ ರಿವ್ಯೂ ಮುಂದಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದಷ್ಟು ನನ್ನ ಒಪಿನಿಯನ್ ಆಗಿತ್ತು ಗೈಸ್. ಮುಂದಿನ ವಿಡಿಯೋಗಳಲ್ಲಿ ಇದರೊಂದು ಫುಲ್ ರಿವ್ಯೂನ ಕೊಡ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯಾಗಿ ಮುಂದೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ಅಂತ ನಮ್ಮ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್.